ಮಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಲೋಕಸಭಾ ಸೀಟ್ ಹಂಚಿಕೆಯ ಚರ್ಚೆಯ ಪ್ರಾರಂಭವಾಗಿಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಮತ್ತು ಜೆಡಿಎಸ್ ವರಿಷ್ಠ ಚರ್ಚೆ ಬಳಿಕದ ತೀರ್ಮಾನವೇ ಅಂತಿಮ, ಯಾರಿಗೆ ಗೆಲ್ಲುವ ಅವಕಾಶ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಸರ್ಕಾರದ ಮೇಲೆ ಸಂಪೂರ್ಣ ಭರವಸೆ ಇದೆ. ಮಂಗಳೂರಿನಲ್ಲಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಜೊತೆಗಿದೆ, ಎಲ್ಲರ ಬೆಂಬಲಕ್ಕೂ ಇದ್ದೇವೆ ಅಂತ ಹೇಳಿದ್ದಾರೆ. ಕೆಲವು ಶಾಸಕರು ಪಕ್ಷ ಬಿಡ್ತಾರೆ ಎಂಬುದು ಊಹಾಪೋಹ. ಸರ್ಕಾರ ಬಂದ ದಿನದಿಂದಲೂ ಕೂಡ ಸರ್ಕಾರ ಬೀಳ್ತದೆ ಅಂತ ಬಿಜೆಪಿ ಹೇಳ್ತಿದೆ. ಸಭೆಗೆ ಗೈರಾದವರಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದೇವೆ. ನೋಟಿಸ್ಗೆ ಅವರಿಂದ ಉತ್ತರ ಕೂಡ ಸಿಕ್ಕಿದೆ. ಬಿಜೆಪಿ ಅವರು ಕುದುರೆ ವ್ಯಾಪಾರದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಅಧಿಕಾರ ಇಲ್ಲದೆ ಸಂಪೂರ್ಣ ಹತಾಶರಾಗಿದ್ದಾರೆ. ಆದ್ರೆ ನಮಗೆ ನಮ್ಮ ಶಾಸಕರ ಬಗ್ಗೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಮೀನ್. ಎಸ್ ಪ್ರಜ್ವಲ್, ಮೊದಲನೇದಾಗಿ ದಿನೇಶ್ ಗುಂಡೂರಾವ್ ಇಂದ ಪ್ರಾರಂಭ ಮಾಡೋಣ. ಯಾಕಂದ್ರೆ ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಬಿಜೆಪಿಯವರ ಕೆಲವು ಶಾಸಕರು 200-300 ಕೋಟಿ ಆಮಿಷವನ್ನ ಒಡ್ಡಿದ್ದಾರೆ ಅಂತ. ಅದರಲ್ಲಿ ನಳಿನ್ ಕುಮಾರ್ ಕಟೀಲ್ ಹೆಸರು ಕೂಡ ಸೇರಿಸಿದ್ದಾರೆ. ಗೊತ್ತಿಲ್ಲ ಅವರು ಮಂಗಳೂರಲ್ಲಿ ಇರೋದ್ರಿಂದ ಈ ರೀತಿ ಹೇಳಿದ್ರೋ ಏನಂತ ಗೊತ್ತಿಲ್ಲ. ಬಟ್ ನಿಜಕ್ಕೂ 200-300 ಕೋಟಿ ಆಮಿಷವನ್ನ ಒಡ್ಡಿದ್ದಾರಾ? ಏನಾಗ್ತಾ ಇದೆ? ಇನ್ನೂ ಆಪರೇಷನ್ ಕಮಲ ಬಿಟ್ಟಿಲ್ವಾ ಅವರು? ಏನು? ಖಂಡಿತವಾಗ್ಲೂ ಇಂದು ಮಂಗಳೂರು ಕರಾವಳಿ ಪ್ರವಾಸವನ್ನ ಕೈಗೊಂಡಿರುವಂತಹ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾಧ್ಯಮ ಜೊತೆ ಮಾತನಾಡಿ ಈಗಾಗಲೇ ಈ ಹಿಂದೆ ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಳಿದ್ರು, ಈ ಒಂದು ಆಪರೇಷನ್ ಕಮಲ ನಡೀತಿರುವಂತದ್ದು ಸ್ವಲ್ಪ ದಿವಸದಲ್ಲಿ ಅಂದ್ರೆ 24 ಗಂಟೆಯಲ್ಲಿ ಒಂದು ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿಗೆ ಕರೆತರುವ ಪ್ರಯತ್ನವನ್ನ ಮಾಡ್ತೇವೆ ಎಂಬ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಿಸಿದಂತೆ ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಕುದುರೆ ವ್ಯಾಪಾರದಲ್ಲಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಕೂಡ ಭಾಗಿಯಾಗಿದ್ರು ಮತ್ತು ಪತ್ರಿಕಾ ಹೇಳಿಕೆಯನ್ನ ಕೂಡ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಕೊಟ್ಟಿದ್ರು ಎಂಬ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈ ಒಂದು ಆಪರೇಷನ್ ಕಮಲದಲ್ಲಿ ನಳಿನ್ ಕುಮಾರ್ ಕೂಡ ಕರಾವಳಿ ಭಾಗದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಮಾತನ್ನ ಕೂಡ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೂಡ ಕೊಟ್ಟಿರುವಂತದ್ದು. ಅವರಿಗೆ ಸುಮಾರು 200-300 ಕೋಟಿ ಕೊಡಲು ರೆಡಿ ಇದ್ದಾರೆ ಎಂಬ ಹೇಳಿಕೆಯನ್ನ ಕೂಡ ರೆಡಿ ಇದ್ದಾರೆ. ಬಿಜೆಪಿಯ ಶಾಸಕರು ಮತ್ತು ಬಿಜೆಪಿಯ ಸಂಸದರು ಕೂಡ ರೆಡಿ ಇದ್ದಾರೆ ಎಂಬ ಹೇಳಿಕೆಯನ್ನ ಕೂಡ ಕೆಪಿಸಿಸಿ ಅಧ್ಯಕ್ಷರು ಗುಂಡೂರಾವ್ ಅವರು ಹೇಳಿರುವಂತದ್ದು. ಯಾಕಂದ್ರೆ ಆಪರೇಷನ್ ಕಮಲ ಇನ್ನೂ ಕೂಡ ಜೀವಂತವಾಗಿದೆ ಎಂಬ ಒಂದು ಹೇಳಿಕೆಯನ್ನ ಕೂಡ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಈ ಕರಾವಳಿ ಭಾಗಕ್ಕೆ ಬಂದ ದಿನೇಶ್ ಗುಂಡೂರಾವ್ ಈ ಒಂದು ಆರೋಪವನ್ನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮೇಲೆ ಮಾಡಿರುವಂತದ್ದು. ಓಕೆ, ಹಾಗಿದ್ರೆ ಕೆಲವೊಂದು ಏನು ಅಸಮಾಧಾನಗೊಂಡಿರೋ ಶಾಸಕರು ಇದ್ದಾರೆ, ಅವ್ರು ಏನು ಬಿಜೆಪಿಗೆ ಹೋಗ್ತಾರಾ, ಕಾಂಗ್ರೆಸ್ನಲ್ಲೇ ಇರ್ತಾರಾ? ಅದ್ರ ಬಗ್ಗೆ ಏನು ಮಾತಾಡಿಲ್ವಾ ದಿನೇಶ್ ಗುಂಡೂರಾವ್ ಅವರು? ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಮಾಧ್ಯಮದ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಒಂದು ಕಾಂಗ್ರೆಸ್ ಆಗಿ ಅಥವಾ ಜೆಡಿಎಸ್ ನಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಯಾವುದೇ ಒಂದು ಶಾಸಕರ ಇಲ್ಲ ಎಂಬ ಹೇಳಿಕೆಯನ್ನು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಮೈತ್ರಿ ಸರ್ಕಾರದಲ್ಲಿ ಎಲ್ಲರೂ ಕೂಡ ಹೊಂದಾಣಿಕೆಯಲ್ಲಿ ಇರುವಂತದ್ದು. ಕಾಂಗ್ರೆಸ್ ಆಗಿರ್ಬೋದು, ಅದೇ ರೀತಿ ಜೆಡಿಎಸ್ ನ ಶಾಸಕರು ಏನಿದ್ದಾರೆ ಅವರು ಹೊಂದಾಣಿಕೆಯಲ್ಲಿ ಇದ್ದಾರೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಮುಂದಿನ ದಿನದಲ್ಲಿ ಮೈತ್ರಿಯ ಒಂದು ಸಭೆ ಕೂಡ ನಡೆಯಲಿದೆ. ಆ ಒಂದು ದಿನದಲ್ಲಿ ಕೂಡ ಎಲ್ಲಾ ಶಾಸಕರು ಭಾಗವಹಿಸ್ತಾರೆ ಎಂಬ ನಿರೀಕ್ಷೆ ಕೂಡ ಇದೆ ಮತ್ತು ಭಾಗವಹಿಸ್ತಾರೆ. ಯಾಕಂದ್ರೆ ಯಾವುದೇ ಒಂದು ಗೊಂದಲ ಇಲ್ಲ, ಎಲ್ಲವೂ ಕೂಡ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ನ ಹೈಕಮಾಂಡ್ ಏನಿದ್ದಾರೆ ಅವರ ಜೊತೆ ಮಾತುಕತೆ ನಡೆಸಿ ಎಲ್ಲಾ ಯೋಜನೆಯನ್ನ ಕೂಡ ಅನುಷ್ಠಾನಕ್ಕೆ ತರ್ತಾರೆ ಮತ್ತು ನಿಕಟವಾಗಿ ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿಯನ್ನ ಕೂಡ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂತದ್ದು. ಆದ್ರೆ ಬಿಜೆಪಿ ಅವರು ಮಾತ್ರ ಆಪರೇಷನ್ ಕಮಲ ಮತ್ತು ಕೆಲವೊಂದು ಹೇಳಿಕೆಯನ್ನ ಕೊಟ್ಟು ಕಾಂಗ್ರೆಸ್ನ ಶಾಸಕರು ಮತ್ತು ಜೆಡಿಎಸ್ ಶಾಸಕರನ್ನ ತಪ್ಪಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಎಂಬ ಆರೋಪವನ್ನ ಕೂಡ ದಿನೇಶ್ ಗುಂಡೂರಾವ್ ಅವರು ಮಾಡ್ತಿರುವಂತದ್ದು. ಆದ್ರೆ ದಿನೇಶ್ ಗುಂಡೂರಾವ್ ಹೇಳುವ ಪ್ರಕಾರ ಯಾವುದೇ ಒಂದು
ಭಿನ್ನಾಭಿಪ್ರಾಯ JDS ಆಗ್ಲಿ ಅಥವಾ ಕಾಂಗ್ರೆಸ್ ಆಗ್ಲಿ ಈ ಒಂದು ಪಕ್ಷದ ನಡುವೆ ಇಲ್ಲ, ಮೈತ್ರಿ ಸರ್ಕಾರದ ನಡುವೆ ಇಲ್ಲ. ಕೇವಲ ಒಂದು ಗೂಬೆ ಕೂರಿಸುವ ಒಂದು ಪ್ರಯತ್ನವನ್ನ ಅಥವಾ ಆಪರೇಷನ್ ಕಮಲ ಹೆಸರಿನಲ್ಲಿ ಶಾಸಕರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತದ್ದು ಈ ಒಂದು ಆಪರೇಷನ್ ಕಮಲದಲ್ಲಿ ಮೋದಿ ಅವರು ಕೂಡ ಭಾಗಿಯಾಗಿದ್ದಾರೆ ಎಂಬ ಮಾಹಿತಿಯನ್ನ ಕೂಡ ಆರೋಪವನ್ನ ಕೂಡ ದಿನೇಶ್ ಗುಂಡೂರಾವ್ ಮಾಡಿರುವಂತದ್ದು. ಓಕೆ ಪ್ರಜ್ವಲ್ ಅಮೀನ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.